ನಿಮ್ಮೆಲ್ಲರಿಗೆ ಶುಭಗಳು. ಚೆನ್ನಾಗಿದ್ದೀರಪ್ಪ? ನೋಡ್ರಿ, ಆದಿಕಾಂಡ 32ನೇ ಅಧ್ಯಾಯ 23. ಹೊಳೆಯನ್ನು ದಾಟುವ ಸ್ಥಳದಲ್ಲಿ ಅವರು ತನ್ನ ಆಸ್ತಿಯನ್ನೆಲ್ಲ ದಾಟಿ ಮೇಲೆ ಯಾಕೋಬನು ಒಂಟಿಯಾಗಿ ಹಿಂದೆ ನಿಂತಿರಲು ಯಾರೂ ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು. ಈಗ ಪೆದ್ದರಾಮನ ಸ್ಥಳಕ್ಕೆ ಬಂದು ಅಲ್ಲಿ ಎಲ್ಲರನ್ನು ಕಳಿಸಿಬಿಟ್ಟು ಎಲ್ಲ ಅವರ ಹಿಂಡುಗಳನ್ನು ಕಳಿಸಿಬಿಟ್ಟು ಒಬ್ಬನೇ ಉಳ್ಕೊಂಬಿಟ್ಟ. ಯಾರು? ಯಾಕೋಬನು ಒಬ್ಬನೇ ಉಳ್ಕೊಂಡು ತನ್ನ ದಾರಿಯಲ್ಲಿ ವೇದನೆ, ಸುಳ್ಳು, ಮೋಸಗಾರನು. ಯಾಕೋಬನು ಮೋಸಗಾರನು. ಮೋಸದಿಂದ ತನ್ನ ಜೀವಿತವನ್ನು ಕಳೆದನು. ಮಾಮ ಹತ್ರ ಮೋಸ, ತಂದೆ ಹತ್ರ ಮೋಸ, ಅಣ್ಣನ ಹತ್ರ ಮೋಸ. ಅಬ್ರಹಾಮನು ಕೂಡ ಸುಳ್ಳು ಹೇಳುವುದು ಇದು ಮಾನವ ಸಹಜ ಅಂತ ಅಲ್ಲಿ ನಾವು ನೀತಿವಂತರಾಗಿ ಬೆಳೆಯಬೇಕಂತ ದೇವರು ಅವನ ಸಂಗಡ ಇದ್ದಾನೆ. ಆದರೆ ಇದೆಲ್ಲ ಒಂದೊಂದು 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 ಮನಸ್ಸಿಗೆ ತಂದುಕೊಳ್ತಾ ಇದ್ದಾನೆ. ಮನಸ್ಸಾಕ್ಷಿ ಶುದ್ಧಿ ಆಗ್ತಾ ಇಲ್ಲ. ಎಲ್ಲ ವಿಷಯದಲ್ಲಿ ದೂರ 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 ಆಗ್ತಾ ಇದ್ದಾನೆ. ನೀತಿವಂತನೆಂಬ ಎಣಿಸುವುದಕ್ಕೆ ಮನಸ್ಸು ಬರ್ತಾ ಇಲ್ಲ. ಲೇಯನ್ ಮಾಡ್ಕೊಂಡಿದ್ದಾನೆ, ರಾಹೇಳನನ್ನು ಮಾಡ್ಕೊಂಡಿದ್ದಾನೆ, ಇಬ್ಬರು ದಾಸಿಯರು ಮಾಡ್ಕೊಂಡಿದ್ದಾನೆ. ಮಕ್ಕಳು ಬಹು ಜನದ ಮಕ್ಕಳಾಗಿದ್ದಾರೆ. 70 ಮಂದಿ ಮಕ್ಕಳು ಅಂತ ಬೈಬಲ್ನಲ್ಲಿ ಹೇಳಿರುತ್ತೆ. ಈಗ 70 ಮಂದಿ ಮಕ್ಕಳು ಹಿಂಡುಗಳು ದೇವರು ಆಶೀರ್ವದಿಸಿದ್ದಾನೆ. ಯಾಕೆಂದರೆ ದೇವರು ಯಾಕೋಬನ ಸಂಗಡ ಇದ್ದಾನೆ. ನಾವು ಪಾಪಿಗಳಾದರೂ ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ. ದೇವರು ನಮ್ಮನ್ನು ಪ್ರೀತಿಸಿ ನಮ್ಮನ್ನು ನೀತಿವಂತರಾಗಿ ಎಣಿಸಬೇಕು ಅಂತ ದೇವರು ಎಷ್ಟೋ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದರೆ ಇದನ್ನೆಲ್ಲ ಭಾರವನ್ನು ಹೊರೋದಕ್ಕೆ ನಮ್ಮ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಭಾರವನ್ನು ಹೊರೋದಕ್ಕೆ ತನ್ನ ಶಾಯಶಕ್ತಿ ಎಲ್ಲ ಕಷ್ಟಪಟ್ಟು ಶಿಲುಬೆ ಮೇಲೆ ರಕ್ತ ಸುರಿಸಿ ರಕ್ತ ಸುರಿಸುವಷ್ಟು ಹೋರಾಡಿದನಂತೆ ನಮ್ಮ ಯೇಸು ಕ್ರಿಸ್ತನು. ಯಾಕೆಂದರೆ ಈ ಎಲ್ಲ ಭುಜದ ಮೇಲೆ ಹಾಕಬೇಕು. ನನ್ನ ಮಕ್ಕಳು ಶುದ್ಧರಾಗಬೇಕು, ಯೇಸುವಿನ ರಕ್ತದಿಂದಲೇ ಶುದ್ಧಿ ಆಗುತ್ತೆ ಅಂತ. ಸಕಲ ಪಾಪವು ಯೇಸು ರಕ್ತದಿಂದ ಶುದ್ಧಿ ಆಗ್ಬೇಕಂತ ಯೇಸು ಕ್ರಿಸ್ತನು ತನ್ನ ಭುಜದ ಮೇಲೆ ಹಾಕ್ಕೊಂಡು ಶಿಲುಬೆ ಹತ್ತಿ ರಕ್ತ ಸುರಿಸಿ ನಮಗೆ ಇಷ್ಟು ಸ್ವಾತಂತ್ರ್ಯವನ್ನು ತಂದು ನಮ್ಮನ್ನು ಪ್ರೀತಿಸಿ, ನಮ್ಮನ್ನು ಬೆಳೆಸಿ, ನಮ್ಮನ್ನು ಬಲಗೊಳಿಸಿ, ನಮ್ಮನ್ನು ಸ್ಥಿರಗೊಳಿಸಿ ನಮಗೆ ಸ್ವಾತಂತ್ರ್ಯವನ್ನು ತಂದಿದ್ದಾನೆ. ಆದರೆ ಯಾಕೋಬನು ಒಬ್ಬನೇ ಮಿಗಿಲ್ಬಿಟ್ಟ, ಒಬ್ಬನೇ ಉಳ್ಕೊಂಬಿಟ್ಟ. ಒಬ್ಬ ದೇವದೂತನು ಅಂದರೆ ಬೈಬಲ್ ಪಂಡಿತರು ಏನು ಹೇಳ್ತಾರೆ ಅಂದರೆ, ಯಾಕೋಬನು ಹೋರಾಡಿದ್ದು ಯೇಸು ಕ್ರಿಸ್ತನ ಸಂಗಡನೆ, ದೇವರ ಸಂಗಡನೆ ಹೋರಾಡಿದ್ದಾನೆ ಅಂತ. ದೇವರ ಸಂಗಡ ಹೋರಾಡ್ತಾ ಇದ್ದಾನೆ, ಗೆಲ್ತಾ ಇಲ್ಲ. ಆದರೆ ಬಿಡಂಗಿಲ್ಲ. ನನ್ನ ಆಶೀರ್ವದಿಸು. ಏನು ನಿನ್ನ ಹೆಸರು? ಯಾಕೋಬನು. ಮತ್ತೆ ಮುಂದೆ ನಿಮ್ಮ ಅಪ್ಪಗೆ ಅಂತ ಹೇಳಿದೆ. ನಮ್ಮ ಅಪ್ಪಗೆ ಯೇಸೇವನು ಅಂತಂದು ಹೇಳಿದ್ದೀನಿ. ಅಪ್ಪನ ಹತ್ರ ಆಶೀರ್ವಾದ ಹೊಂದ್ಕೊಂಡಿದ್ದೀನಿ. ಆದರೆ ನಾನು ಎಷ್ಟು ನನ್ನ ಪ್ರೀತಿಸುತ್ತಿದ್ದ ದೇವರು, ನಾನು ಒಬ್ಬನೇ ಉಳ್ಕೊಂಡ್ಬಿಟ್ಟಿದ್ದೀನಿ, ನನ್ನನ್ನು ಆಶೀರ್ವದಿಸು ಅಂತ ಹೇಳ್ತಾ ಇದ್ದಾಗ ಒಂದು ನರದ ಮೇಲೆ, ತುಂಟಿ ನರದ ಮೇಲೆ ಒಂದು ಒದ್ರೆ ಅಲ್ಲಿ ಬಲಗೊಳ್ಳ. ಬಲ ಎಲ್ಲ ಕೂಡ ಹೋಯ್ತು. ಕುಂಟ್ತಾ ಇದ್ದಾನೆ. ದೇವರು
ನೀನು ನೋಡ್ರಿ, ಇಂದು 27ರಲ್ಲಿ ನಿನ್ನ ಹೆಸರೇನು ಅಂತಂದು ಹೇಳಿದಾಗ ಯಾಕೋಬನು ಅಂದಾಗ, ಯಾಕೋಬನು ಎನಿಸ್ಕೊಳ್ಳುವುದಕ್ಕೆ ದೇವರ ಸಂಗಡ ಮನುಷ್ಯರ ಸಂಗಡ ಹೋರಾಡಿದಿ ಗೆದ್ದವನೆಲ್ಲ ಇಸ್ರಾಯೇಲು, ನಿನ್ನ ಹೆಸರು ಇಸ್ರಾಯೇಲು ಅಂತಂದು ನಾಮಕರಣ ಮಾಡಿ ನೀತಿವಂತನೆಂದು ಎಣಿಸಿದಾನೆ. ಯಾಕೋಬನು ನೀತಿವಂತನೆಂದು ಎಣಿಸಲ್ಪಟ್ಟಾಗ ನಿನ್ನ ಹೆಸರನ್ನು ನಿನಗೆ ತಿಳಿಸಬೇಕು ಸ್ವಾಮಿ ಅಂದಾಗ, ನನ್ನ ಹೆಸರು ನಿನಗೆ ತಿಳಿಸಬೇಕು ಅಂತಂದು ಯಾರು? ಒಬ್ಬ ಪುರುಷನ ಸಂಗಡ ಹೋರಾಡ್ತಾ ಇದ್ದಾನಲ್ಲ, ಆ ಪುರುಷನ ಹೆಸರು ಏನಂತಂದು ಕೇಳ್ತಾ ಇದ್ದಾನೆ. ನನ್ನ ಹೆಸರು ಏನು ವಿಚಾರಿಸುವುದಕ್ಕೆ ಎಂದು ಹೇಳಿ ಅಲ್ಲಿ ಅವನನ್ನು ಆಶೀರ್ವದಿಸಿದನು. ಯಾಕೋಬನು ನನ್ನ ದೇವರನ್ನು ಪ್ರತ್ಯಕ್ಷವಾಗಿ ನೋಡಿದನಲ್ಲ, ನಾನು ದೇವರನ್ನು ಪ್ರತ್ಯಕ್ಷತ್ವವನ್ನು ನೋಡಿದನು ಅಂತ ಖುಷಿಯಾಗ್ಬಿಟ್ಟಿದ್ದಾನೆ. ಈಗ ಒಬ್ಬ ಮನುಷ್ಯ ಪರಿಪೂರ್ಣವಾಗಬೇಕು ಅಂದರೆ ದೇವರ ಕೃಪೆ ಬೇಕು, ದೇವರ ತಾಳ್ಮೆ ಬೇಕು, ದೇವರ ಸನ್ನಿಧಿ ಬೇಕು. ನಮ್ಮ ಜೀವಿತದಲ್ಲಿ ಯಾಕೋಬನ ಎಷ್ಟೋ ಆತ್ಮೀಯ ಕಥೆಗಳು. ಲೇಯನ್ನು ಮಾಡಿಕೊಂಡಿದ್ದಾನೆ, ಮಕ್ಕಳು ಹುಟ್ಟಿದ್ದಾರೆ. ಲೇಯ ರಾಹೇಲಳಿಗೆ ಮದುವೆ ಮಾಡಿಕೊಂಡಿದ್ದಾನೆ, ಮಕ್ಕಳಿಲ್ಲ, ನನಗೆ ಮಕ್ಕಳು ಕೊಡು ಅಂತಂದು ಹೇಳಿದ್ಲು. ಎಲ್ಲ ದೇವರು ನಮ್ಮ ಜೀವಿತದಲ್ಲಿ ಏನೇನು ಮಾಡಿದಾರೋ ಆಶೀರ್ವಾದ. ಎಷ್ಟು ಕುರಿಗಳು, ಆ ತೋಳಗಳನ್ನು ತಗೊಂಡು ಹೋದಾಗ ಎಲ್ಲ ಸಂಬಳ ಎಲ್ಲ ಕಟ್ ಮಾಡಿದ್ದಾನೆ ಅವ್ರ ಮಾಮ. ಆದರೆ ದೇವರ ಆಶೀರ್ವಾದ, ಯೆಹೋವ ಆಶೀರ್ವಾದ ಐಶ್ವರ್ಯವು ಕೊಡುತ್ತಂತೆ. ಎಷ್ಟು ಉದ್ಧಾರ ಆಗೋದಕ್ಕೆ ದೇವರ ಪ್ರೀತಿ ಎಷ್ಟು ತೋರಿಸಿದಾನೆ ನೋಡ್ರಿ. ಎಷ್ಟು ಹಿಂಡುಗಳನ್ನು ಮಾಡಿದ್ದಾನೆ. 20-25 ವರ್ಷ ಕೆಲಸ ಮಾಡಿ ದೇವರ ಆಶೀರ್ವಾದವನ್ನು ಹೊಂದಿಕೊಂಡು ಒಂದು ಸಮೂಹವಾಗಿ ಹೋಗ್ತಾ ಇದ್ದಾನೆ. ದಾಸರೆಂದಿಗೂ ಹೋಗ್ತಾ ಇದ್ದಾನೆ. ಅಲ್ಲಿ ದೇವರು ಪ್ರತ್ಯಕ್ಷವಾಗಿ ದೇವರು ಕೃಪೆ ನಮ್ಮ ಯಾಕೋಬನಿಗೆ ಸಿಕ್ಕಿತು. ಯಾಕೋಬನು ದೇವರ ಕೃಪೆಯನ್ನು ಹೊಂದಿದನು, ದೇವರ ಪ್ರೇಮವನ್ನು ಹೊಂದಿದನು, ದೇವರ ಸನ್ನಿಧಿಯನ್ನು ಹೊಂದಿದನು. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಜೀವಿತದಲ್ಲಿ ನಮಗೆ ದೇವರ ಶಕ್ತಿ ಬೇಕು, ದೇವರ ಸನ್ನಿಧಿ ಬೇಕು, ದೇವರ ಕೃಪೆ ಬೇಕು, ದೇವರ ನೆಮ್ಮದಿ ಬೇಕು, ದೇವರ ತಾಳ್ಮೆ ಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಏಸಪ್ಪ, ನಮ್ಮನ್ನು ಪ್ರೀತಿಸಿದೀಯಾ, ನಮ್ಮನ್ನು ಬಲಗೊಳಿಸಿದೀಯಾ, ನಮ್ಮನ್ನು ಸ್ಥಿರಗೊಳಿಸಿದೀಯಾ, ನಮ್ಮನ್ನು ಸಿದ್ಧಗೊಳಿಸಿದೀಯಾ. ನಿನಗೆ ಸ್ತೋತ್ರ 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 ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೀವಿ ತಂದೆ. ಆಮೇಲೆ